ಭಾರತಿ ಬಸವರಾಜ್ ಅವರಿಗೆ 3 ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್, ಹಲಸೂರಿನ ಎಸಿಪಿ ರಂಗಪ್ಪ ಮತ್ತು ಭಾರತೀನಗರ ಎಸಿಪಿ ಗೀತಾ ಅವರ ನೇತೃತ್ವದಲ್ಲಿ ಈ ತನಿಖೆ ಆಗುತ್ತೆ. 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಪಟ್ಟಿ ಮಾಡಿಟ್ಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಸಿಸಿಟಿವಿ ಕಣ್ಗಾವಲಿನಲ್ಲಿ ವಿಚಾರಣೆ ನಡೆಸೋದಕ್ಕೆ ತಯಾರಿ. ಆ್ಯಕ್ಚುಲಿ ಈ ಸಿಸಿಟಿವಿ ಕಣ್ಗಾವಲಲ್ಲ, ಯೂಶಲಿ ಏನಾಗುತ್ತಂದರೆ ಅಕ್ಯೂಸ್ಗಳು ಯಾರಿರ್ತಾರೆ ಅವ್ರನ್ನ ಒಂದು ಟೇಬಲ್ ಇರುತ್ತೆ, ಟೇಬಲ್ ಮುಂದೆ ಕೂರಿಸ್ಕೊಳ್ತಾರೆ. ಆಮೇಲೆ ಅವ್ರು ಹೇಳೋದು ಎಲ್ಲವೂ ಕೂಡ ವಿಡಿಯೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಅವ್ರ ಪಕ್ಕದಲ್ಲೇ ಅಂದರೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಯಾರಿರ್ತಾರೆ ಅವ್ರ ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಹಾಕಿರ್ತಾರೆ. ಅದರ ಮೂಲಕ ಎಲ್ಲ ಆನ್ ರೆಕಾರ್ಡ್ ಆಗುತ್ತೆ. ಅದು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟು ಅವರಿಗೆ ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಆಮೇಲೆ ತನಿಖೆ ಮುಂದುವರಿಯುತ್ತೆ. ತನಿಖೆಯಲ್ಲಿ ಅವರು ಇದ್ದಾರಾ ಇಲ್ವಾ, ಅವರ ಅನುಯಾಯಿಗಳು ಜೊತೆಯಲ್ಲಿ ಅವ್ರಿಗೂ ಈ ವಿಚಾರದಲ್ಲಿ ಬೇರೆ ರೀತಿಯಲ್ಲಿ ಸಂಪರ್ಕ ಇರಬಹುದು, ಆದರೆ ಈ ವಿಚಾರದಲ್ಲಿ ಅವರಿಗೆ ಸಂಪರ್ಕ ಇದೆಯಾ ಇಲ್ವಾ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆಮೇಲೆ ಮುಂದಿನ ಕ್ರಮ ತಗೊಳ್ತಾರೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ ಪೊಲೀಸರು. ಈ ರಾಜಕೀಯ ಪ್ರೇರಿತ ಆಗಿದ್ದಿದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು? 2.5 ವರ್ಷ ಆಯಿತು. 2.5 ವರ್ಷ ಆಗ್ತಾಯಿದೆ. ಈ 2.5 ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ? ಯಾವುದು ಹೇಳಬೇಕಾದ್ರೆ ಹಾಗಾದರೆ ಬಸವರಾಜ್ ಅವ್ರ ಬಗ್ಗೆ ಯಾವ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ? ಅದೆಲ್ಲ ಕಾನೂನಿನಲ್ಲಿ. ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ದರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ. ಆ ಹೆಣ್ಮಗಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಶ್, ಯಾವ್ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಅಂತಿದೆ ಪೊಲೀಸ್ ಮೂಲಗಳು? ಏನೇನು ಮಾಹಿತಿ ಇದೆ? ಇವತ್ತು ಪಕ್ಕಾ ಹಾಜರಾಗ್ತಾರಾ ಅಥವಾ ವಿನಾಯಿತಿನೇನಾದರೂ ಬಯಸಿ ಅವ್ರ ಪರ ವಕೀಲರನ್ನೇನಾದರೂ ಕಳಿಸ್ಕೊಡ್ತಾರಾ? ಯಾವ್ದ್ರ ಚಾನ್ಸಸ್ ಜಾಸ್ತಿ ಇದೆ? ಮಮತಾ, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಎಫ್ಐ ಆರೋಪಿ ಆಗಿರುವಂಥ ಮಾಜಿ ಸಚಿವ ಭೈರತಿ ಬಸವರಾಜ್ ಇವತ್ತು ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಸದ್ಯ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ತನಿಖಾಧಿಕಾರಿಗಳಂತ ಆದಂತಹ ಪ್ರಕಾಶ್ ರಾಥೋಡ್ ಮತ್ತು ಎಸಿಪಿ ಗೀತಾ ಅವರು ಕೂಡ ಈಗಾಗಲೇ ಭಾರತೀನಗರ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಈಗ ಅಧಿಕೃತವಾಗಿ 11:30 ಸುಮಾರಿಗೆ ಅವರು ವಿಚಾರಣೆಗೆ ಹಾಜರಾಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾಡ್ಕೊಂಡಿರುವಂಥ ವಿಜುವಲ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅವರು ಶಾಸಕರಾಗಿರುವಂಥ ಕಾರಣಕ್ಕಾಗಿ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಬರಬಹುದು ಮತ್ತು ಅವರ ಪರ ಘೋಷಣೆಗಳು ಕೂಗಬಹುದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಸ್ಥಳೀಯ ಪೊಲೀಸರ ಜೊತೆ ಹೆಚ್ಚುವರಿಯಾಗಿ KSRP ತುಕಡಿಗಳನ್ನು ನೇಮಕ ಮಾಡಿಕೊಂಡಿರುವಂಥ ಪೊಲೀಸರು ಈಗಾಗಲೇ ಅವರನ್ನು ತನಿಖೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗಿರುವಂಥ ಮಾಹಿತಿಯ ಪ್ರಕಾರ 3 ಜನ ACPಗಳ ನೇತೃತ್ವದಲ್ಲಿ ಭೈರತಿ ಬಸವರಾಜ್ ಅವರನ್ನು ವಿಚಾರಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿರುವಂಥದ್ದು. ಒಂದು ಭಾರತೀನಗರ ACP ಆಗಿರುವಂಥ ಗೀತಾ, KG ನಗರ ACP ಆಗಿರುವಂಥ ಪ್ರಕಾಶ್ ರಾಥೋಡ್ ಮತ್ತು ರಂಗಪ್ಪ ಅವರ ನೇತೃತ್ವದಲ್ಲಿ ಬಸವರಾಜ್ ಅವರಿಗೆ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗಾಗಲೇ ಪೊಲೀಸರು ಶಾಸಕರನ್ನು ವಿಚಾರಣೆ ಮಾಡಲಿಕ್ಕೆ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ಹಿಂದೆ ಇದೇ ಕೊಲೆ ಆಗಿರುವಂಥ ವ್ಯಕ್ತಿ ಸ್ವತಃ ಭೈರತಿ ಬಸವರಾಜ್ ಅವರ ಹೆಸರನ್ನು ಸೂಚಿಸಿ ಅವರ ವಿರುದ್ಧ FIR ಅನ್ನು ಮಾಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು, ಕಿತ್ತಗನೂರು ಜಮೀನಿನ ವಿಚಾರವಾಗಿ ಈ ಒಂದು ಹತ್ಯೆ ನಡೆದಿದೆ, ಅದಕ್ಕೆ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕ ಇದೆ ಅನ್ನುವಂಥ ಆರೋಪವನ್ನು ಮಾಡಿ ಸ್ವತಃ ಅವರ ತಾಯಿ ದೂರನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು ಮತ್ತು ಅವರ ಸಂಪರ್ಕದಲ್ಲಿರುವಂಥ CDRಗಳನ್ನು ಕೂಡ ಪೊಲೀಸರು ತೆಗೆದುಕೊಂಡು ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನಾವಳಿಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆ ಪ್ರಶ್ನೆಗಳ ಆಧಾರದ ಮೇಲೆ ಶಾಸಕರಿಗೆ ವಿಚಾರಣೆ ಮಾಡಲಿಕ್ಕೆ 3 ಜನ ACPಗಳು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ CCTV ಕಣ್ಗಾವಲಿನಲ್ಲಿ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿರುವ ಬಗ್ಗೆ ಸದ್ಯ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. CDR ತೆಗೆಸಿರ್ತಾರೆ ಆರೋಪಿಗಳದ್ದು. ಸೊ CDRನಲ್ಲಿ ಎಷ್ಟು ಸಲ ಯಾರ್ಯಾರಿಗೆ ಕಾನ್ವರ್ಸೇಷನ್ ಯಾರ ನಡುವೆ ಆಗಿದೆ, ಯಾರ ಕಾಲ್ಗಳು ಬಂದಿರುತ್ತೆ, ಆಮೇಲೆ ಈ ಭೈರತಿ ಬಸವರಾಜ್ ಅವ್ರಿಗೆ ಏನಾದರೂ ಕಾಲ್ ಹೋಗಿತ್ತಾ ಆರೋಪಿಗಳಿಂದ, ಎಲ್ಲ ತೆಗೆಸ್ತಾರೆ.